ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಒಂದು IAS ಪ್ರಿಲಿಮ್ಸ್ 2024 ಪ್ರಶ್ನೆ ಪತ್ರಿಕೆಯನ್ನು ನಾನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೆ. ಖಂಡಿತ ಅದನ್ನ ಆ್ಯಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈ ಕ್ಲಾಸಲ್ಲಿ ನಾವು ಎನ್ವೈರ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಎಲ್ಲ ಎಕ್ಸಾಮ್ ವಾರಿಯರ್ಸ್ ಈ ವಿಡಿಯೋಸ್ನ ನೋಡಬೇಕು, ಯಾಕಂದರೆ ಒಂದು ನಾಲೆಡ್ಜ್ ಗೇನ್ ಆಗುತ್ತೆ, ಜೊತೆಗೆ ಎಕ್ಸಾಮ್ ರಿಲೇಟೆಡಾಗಿ ಏನಾದರೂ ಬರೋ ಒಂದು ಚಾನ್ಸಸ್ ಸಹ ತುಂಬ ಇರುತ್ತೆ. ಯಾಕೆ ನಾವು IAS ಫಿಲ್ಮ್ಸ್ ನೋಡ್ಬೇಕು, ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ಯಾರೂ ಭಾವನೆಯನ್ನು ಉಟ್ಕೋಬೇಡಿ. ಖಂಡಿತ ಎಲ್ಲ ಕ್ವಶನ್ಸ್ಗಳು ತುಂಬ ಇಂಟರ್ಲೇಟೆಡ್ ಟು ಆಲ್ ಸಬ್ಜೆಕ್ಟ್ಸ್. ನಾವು ಎಕ್ಸಾಮಲ್ಲಿ ಸಹ ಅವನೇ ಓದೋದು. ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಜನರಲ್ ಸೈನ್ಸು, EVS, ಕರೆಂಟ್ ಅಫೇರ್ಸ್. ಸೊ ಇದು ಕೂಡ ಅದೇ ಪೇಪರ್, ಸ್ವಲ್ಪ ಏನಾಗಿರುತ್ತೆ, ಸ್ವಲ್ಪ ಅಪ್ಗ್ರೇಡ್ ಇರುತ್ತೆ, ಸ್ವಲ್ಪ ಒಂದು ಟಫ್ನೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಅಷ್ಟೇ ಬಿಟ್ಟರೆ ಎಲ್ಲ ಸಬ್ಜೆಕ್ಟ್ಗಳೆಲ್ಲ ಒಂದೇ ಸಬ್ಜೆಕ್ಟ್. ಓಕೆ, ಸೊ ಹಾಗಾಗಿ ನಾನು ಇದನ್ನು ಕ್ಲಾಸ್ ಮಾಡೋದಷ್ಟೇ ನಾಲೆಡ್ಜ್ ಗೇನ್ ಆಗಲಿ ಮತ್ತು ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ಬರೀ KS ಎಕ್ಸಾಮ್ ಬರೆಯೋರು, IAS ಎಕ್ಸಾಮ್ ಬರೆಯೋರು ಸಹ ಇರ್ತಾರೆ, ಎರಡೂ ಬರೀತೀರಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಕಳೆದ ಫಸ್ಟ್ ವೀಡಿಯೋದಲ್ಲಿ ಎಕನಾಮಿಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ EVS ರಿಲೇಟೆಡ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಖಂಡಿತ ಎಲ್ಲ ಕ್ವಶನ್ಸ್ಗಳು ನಾನು ಸ್ವಲ್ಪ ಸಣ್ಣ ಪ್ಯಾಟ್ರನಲ್ಲಿ ಕೊಡ್ತಿದ್ದೀನಿ. ಯಾಕಪ್ಪ ಅಂದರೆ ಅದು ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಒಟ್ಟಿಗೆ ಕಾಣಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಅದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆ, ಫಸ್ಟ್ನೇ ಕ್ವಶನ್ ಏನಿದೆ EVS ಅಲ್ಲಿ ಅಂದರೆ ಒಂದು ರೀಸನ್ ಬಗ್ಗೆ ಇದೆ. ಏನು ರೀಸನ್? ಈ ರೀಸನ್ ಬಗ್ಗೆ ಕಳೆದ ಒಂದು UPSC ಪ್ರಿಲಿಮ್ಸ್ 2023ರಲ್ಲೂ ಸಹ ಕೇಳಿದ್ದ. ಏನು ಆ ರೀಸನ್ ಏನು ಅಂತ ಕೇಳಿದ್ದಂದರೆ, ಅಲ್ಲಿ ಹೈಯೆಸ್ಟ್ ಪ್ರಮಾಣದಲ್ಲಿ ಕೊಬಾಲ್ಟ್ ಸಿಗುತ್ತೆ ಅನ್ನೋದನ್ನು, ರೇರ್ ಎಲಿಮೆಂಟ್ಸ್ ಬಗ್ಗೆ ಕೇಳಿದ್ದ. ಓಕೆ, ಸೊ ಅದೇ ಕ್ವಶನ್ ಇದೆ, ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಿದೆ. ಏನಿಲ್ಲ, ಇದನ್ನು ಜಿಯೋಗ್ರಫಿಕಲ್ ರಿಲೇಟೆಡ್ ಆಗಿ EVS ರಿಲೇಟೆಡಾಗಿ ನೋಡ್ಬೋದು ಕ್ವಶನ್. ಇದು ನಾವು ಒನ್ ಆಫ್ ದ ಫಾಲೋಯಿಂಗ್ ರೀಸನ್, ಇದು ಒಂದು ರೀಸನ್ನು, ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ಪೀಟ್ಲ್ಯಾಂಡ್. ನೋಡಿ, ಪೀಟ್ಲ್ಯಾಂಡ್ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬಿಡಬೇಕು, ಟ್ರಾಪಿಕಲ್ ಪೀಟ್ಲ್ಯಾಂಡ್ which holds about 3 years worth of global carbon emission from fossil fuels, okay, and the possible destruction of which can exert detrimental effect on the global climate. Which one of the following denotes the reason ಅಂತ ಕೇಳಿದ್ದಾನೆ. ಓಕೆ, ಇದೊಂದು ರೀಸನ್ನು, ಇದೊಂದು ಉಷ್ಣವಲಯದ ಒಂದು ಪೀಟ್ಲ್ಯಾಂಡ್, ದೊಡ್ಡ ಪೀಟ್ಲ್ಯಾಂಡ್, ವರ್ಲ್ಡಲ್ಲೇ ದೊಡ್ಡ ಪೀಟ್ಲ್ಯಾಂಡ್, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೀಟ್ಲ್ಯಾಂಡ್. ಈ ಒಂದು ರೀಸನ್ ಇದೆಯಲ್ವಾ, 3 ವರ್ಷದಲ್ಲಿ ನಾವು ಏನು ಪಳವಳಿಕೆ ಇಂಧನಗಳನ್ನು ಹುರಿಸ್ತೀವಿ ಜಾಗತಿಕವಾಗಿ, ಆ ಇಡೀ ಕಾರ್ಬನ್ನ ಸಿಂಕ್ ಮಾಡುವಂತಹ ಪವರ್ ಈ ಒಂದು ರೀಸನ್ಗಿದೆ. ಅಂದರೆ ದ ವರ್ಲ್ಡ್ ಲಾರ್ಜೆಸ್ಟ್ ಕಾರ್ಬನ್ ಸಿಂಕ್ ಅಂತ ಕರಿತೀವಿ ಕಾಂಗೋ ಬೇಸಿನ್. ಓಕೆ, ಅದನ್ನು ಕಾಂಗೋ ಬೇಸಿನ್ ಅಂತ ಕರಿತೀವಿ, ಕಾಂಗೋ ಅಂತ ಕರಿತೀವಿ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಕಾಂಗೋ ಬೇಸಿನ್ ಅಥವಾ ಕಾಂಗೋ ರೀಸನ್. ಈ ಕಾಂಗೋ ಬೇಸಿನ್ ಬಗ್ಗೆ ಕಳೆದ ಒಂದು ಎಕ್ಸಾಮಲ್ಲಿ ಸಹ ಕೇಳಿದ್ದ. ಇದನ್ನು ನಾವು ಏನಾದರೂ ಹಾಳು ಮಾಡಿದರೆ, ನಾಶಪಡಿಸಿದರೆ, ಓಕೆ, ನಾವು ನಾಶ ಮಾಡಿಸಿದ್ರೆ ಜಾಗತಿಕ ಹವಾಮಾನದ ಮೇಲೆ ಇದು ಹಾನಿಕಾರಕ ಪರಿಣಾಮ ಸಹ ಬೀರುತ್ತೆ. ಸೊ ಹಾಗಾಗಿ ಆ ರೀಸನ್ನಲ್ಲಿ ಹೈಯೆಸ್ಟ್ ಪ್ರಮಾಣದಲ್ಲಿ ಫಾರೆಸ್ಟ್ ಇದೆ, ಹೈಯೆಸ್ಟ್ ಒಂದು ದೊಡ್ಡ ಪೀಟ್ಲ್ಯಾಂಡ್, ಅದು ದೊಡ್ಡ ಕಾರ್ಬನ್ ಸಿಂಕ್ ಸಹ ಹೌದು ಆಫ್ರಿಕಾ ಖಂಡದಲ್ಲಿ, ಕಾಂಗೋ ಬೇಸಿನ್. ಓಕೆ, ಕಳೆದ UPSCಲಿ ಸಹ ಈ ಪ್ರಶ್ನೆ ಕೇಳಿದ್ದೆ EVS ರಿಲೇಟೆಡ್ ಆಗಿ. ಸೊ ವರ್ಲ್ಡ್ ಜಿಯೋಗ್ರಫಿ ಕ್ವಶನ್ಸ್ಗಳನ್ನ ಸಾಕಷ್ಟು ಕೇಳ್ತಾನೆ ಅಂತೇಳಿ ನಾನು ಆ ಕ್ಲಾಸಲ್ಲಿ ಸಹ ಹೇಳಿದ್ದೆ. ಓಕೆ, UPSCಲಿ ಆದಷ್ಟು ಟಚ್ ಟು ವರ್ಲ್ಡ್ ಜಿಯೋಗ್ರಫಿ, ಸ್ವಲ್ಪ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಬಿಡಿ, ಇಂಡಿಯನ್ ಜಿಯೋಗ್ರಫಿ ಕ್ವಶನ್ಸ್ಗಳನ್ನು ಅಷ್ಟು ಕೇಳಲ್ಲ. ಓಕೆ, ಈ ಎರಡನೇ ಪ್ರಶ್ನೆ ಇದು ನೋಡಿ, ಇದು ದಿನನಿತ್ಯ ಬಳಸುವ ವಸ್ತುಗಳ ಅದು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರ್ಬೋದು, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಅದರ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ನಮ್ಮ ಕ್ಲಾತ್ಸ್ ಇರ್ಬೋದು. ಸೊ ಅಲ್ಲಿ ಆ ಬಳಸುವಂಥ ಪದಾರ್ಥಗಳಲ್ಲಿ ನಮಗೆ ಯಾವುದಾದ್ರೂ ಒಂದು ಹಾನಿಕಾರಕ ಪದಾರ್ಥ ಇದೆಯಾ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಅನ್ನೋದಕ್ಕೊಂದು ಕ್ವಶನ್. ಲಾಸ್ಟ್ ಟೈಮ್ ಟಾಯ್ಲೆಟಲ್ಲಿ ಬಳಸುವಂಥ ಒಂದು ಕೆಮಿಕಲ್ ಬಗ್ಗೆ ಕೇಳಿದ್ದ, ಲಿಪ್ಸ್ಟಿಕ್ಕಲ್ಲಿ ಬಳಸುವಂಥ ಒಂದು ಕೆಮಿಕಲ್ ಬಗ್ಗೆ ಕೇಳಿದ್ದ, ಫುಡ್ಡಲ್ಲಿ ಬಳಸುವಂಥ ಒಂದು ಕೆಮಿಕಲ್ ಬಗ್ಗೆ ಕೇಳಿದ್ದ. ಈಗ ಒಂದು ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ಬಳಸುವಂಥ ಕೆಮಿಕಲ್ ಕೇಳಿ, ಆ ಕೆಮಿಕಲ್ ಏನು ಅಂತ ಕೇಳಿದ್ದಾನೆ. ನೋಡಿ ಎಷ್ಟು ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾನಪ್ಪ ಅಂದರೆ, ಆ ಕ್ವಶನ್ಸ್ಗಳನ್ನು ನಾವು ಹೇಗೆ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಂದ್ರೆ ಅಟ್ಲೀಸ್ಟ್ ನಾವು ಓದುವಂಥ ಜ್ಞಾನವನ್ನು ಅಟ್ ಪ್ರೆಸೆಂಟ್ ಸೆನ್ಸಲ್ಲಿ ಏನು ನಡೀತಾ ಇದೆ, ಪ್ರೆಸೆಂಟ್ ಸೆನ್ಸಲ್ಲಿ ಏನು ಆಗ್ತಾಯಿದೆ ಅನ್ನೋದನ್ನು, ಆ ನಾಲೆಡ್ಜನ್ನು ಅಲ್ಲಿ ಯೂಟಿಲೈಸ್ ಮಾಡ್ಕೋಬೇಕು. ಅವಾಗ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಸೋಪ್ ತೊಗೊಳ್ತೀರಾ, ಯಾವುದೋ ಒಂದು ಸೋಪ್ ತೊಗೊಳ್ತೀರಾ, ಆ ಸೋಪಲ್ಲಿರುವಂಥ ಕಂಟೆಂಟ್ ಓದಬೇಕು, ಆ ಸೋಪಲ್ಲಿರುವಂತಹ ಒಂದು ಏನು ಕೆಮಿಕಲ್ಸ್ ಫಾರ್ಮುಲಾಗಳು ಓದಬೇಕು, ಆ ಕಂಟೆಂಟಲ್ಲಿ ಏನು ಎಫೆಕ್ಟ್ ಇದೆ ಎಲ್ಲ ಬರೆದಿರ್ತಾರೆ. ವಾರ್ನಿಂಗ್ ಅಂತ ಬರೆದಿರ್ತಾರೆ, ಅಥವಾ ಇಂಥದ್ದು ಯೂಸ್ ಮಾಡ್ಬೇಕಂತ ಬರೆದಿರ್ತಾರೆ, ಎಲ್ಲ ಬರೆದಿರ್ತಾರೆ, ನಾವು ಯಾವುದೂ ನೋಡೋಲ್ಲ.
ಸುಮ್ಮನೆ ಆ್ಯಡ್ ಕೊಡ್ತಾರೆ ಟಿ ವಿಲಿ, ಅದು ನೋಡ್ತಾ ಯೂಸ್ ಮಾಡ್ತೀವಿ. ಸೊ ಈ ನಾಲೆಡ್ಜ್ ನಮಗಿರಬೇಕು. ಯಾಕಂದರೆ ಇದು ಎಕ್ಸಾಮ್ ಪರ್ಪಸ್ ಅಂತಲ್ಲ, ಯಾವುದೇ ಆಗಲಿ ನಾವು ಬಳಸೋ ದಿನ ಪದಾರ್ಥಗಳಲ್ಲಿ ದೇಹಕ್ಕೆ, ಆರೋಗ್ಯಕ್ಕೆ, ಪರಿಸರಕ್ಕೆ ಯಾವ ಥರ ಹಾನಿಕಾರಕ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅದೇ ಕ್ವಶನ್ ಇದು. ಏನಿಲ್ಲ ಅಂದರೆ ವಿತ್ ರೆಫರೆನ್ಸ್ ಟು ಪ್ಯಾರಾಫ್ಲೋರೋ ಆಲ್ಕೈಲ್ ಅಂತ ಅಥವಾ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸ್ ಇದೆ, PFAS ಶಾರ್ಟ್ ಫಾರ್ಮ್ ಅಂತ ಕರಿತೀವಿ, ದಟ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಮೆನಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಅಂದರೆ ನಾವು ಹಲವಾರು ಗ್ರಾಹಕ ಉತ್ಪನ್ನಗಳ ತಯಾರಿಕೆಯಲ್ಲಿ ಒಂದು ಪಾಲಿಫ್ಲೋರೋ ಆಲ್ಕೈಲ್ ಅಥವಾ ಪಾಲಿಫ್ಲೋರೋ ಆಲ್ಕೈಲನ್ನು ಕೆಮಿಕಲ್ನ ಬಳಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ಸೊ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಕೆಮಿಕಲ್ನ, ಈ ಒಂದು ಪಾಲಿಫ್ಲೋರೋ ಆಲ್ಕೈಲ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡಿದ್ರೆ, ಮೇನ್ ನಾವು ನೋಡಿರೋ ಪ್ರಕಾರ ನೀವು ಬಳಸುವಂಥ ತವಾ ಇರುತ್ತಲ್ಲ ಮನೆಯಲ್ಲಿ, ಆ ತವಾ ಕೋಟೆಡ್ ಇದರಿಂದನಾಗಿರುತ್ತೆ. ಓಕೆ, ಆ ತವಾ ಇರ್ಬೋದು, ನಾನ್ ಸ್ಟಿಕ್ ಕುಕ್ವೇರ್ ಇರ್ಬೋದು, ಅಥವಾ ಮನೆಯಲ್ಲಿ ಈ ಏನು ಸ್ಟೇ ರೆಸಿಸ್ಟೆನ್ಸ್ ಫರ್ನಿಚರ್ಸ್ ಇರ್ತಲ್ಲ ಅದರಲ್ಲಿರ್ಬೋದು, ಫಾಸ್ಟ್ ಫುಡ್ ಪ್ಯಾಕೇಜಿಂಗಲ್ಲಿರ್ಬೋದು, ಅಥವಾ ಈ ಮೈಕ್ರೋವೇನ್ ಒಂದು ಪಾಪ್ಕಾರ್ನ್ ಬ್ಯಾಗಲ್ಲಿರ್ಬೋದು, ಕೆಲವು ಪೆಸ್ಟಿಸೈಡ್ಸಲ್ಲಿರ್ಬೋದು, ಫೋಟೋಗ್ರಫಿಯಲ್ಲಿರ್ಬೋದು, ಕಾಸ್ಮೆಟಿಕ್ಸಲ್ಲಿ ಸಹ ಬಳಸ್ತಾರೆ, ಪೇಂಟಲ್ಲಿ ಸಹ ಬಳಸ್ತಾರೆ. ಈ ಕೆಮಿಕಲ್ ಏನಿದೆ, ಈ ಕೆಮಿಕಲ್ಲು ಸ್ವಲ್ಪ ನಮಗೆ ಹಾನಿಕಾರಕ ಇದೆ. ಆ ಕೆಮಿಕಲ್ ಬಗ್ಗೆ ಕೆಲವನ್ನ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಹಾನಿಕಾರಕ ಸ್ಟೇಟ್ಮೆಂಟ್ಸ್, ನಿಜನ ಸುಳ್ಳು ಅಂತ ಹೇಳಬೇಕು. ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವಂತ ಹೇಳಬೇಕು. ಏನಂದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಈ ಒಂದು ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸ್ ಇದೆಯಲ್ಲ, ಆರ್ ಫೌಂಡ್ ಟು ಬಿ ವೈಡ್ ಸ್ಪ್ರೆಡ್ ಇಟ್ಸ್ ಡ್ರಿಂಕಿಂಗ್ ವಾಟರ್, ಫುಡ್ ಆ್ಯಂಡ್ ಫುಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್. ಖಂಡಿತ ಇದು ಕುಡಿಯುವ ನೀರಲ್ಲಿ, ಆಹಾರದಲ್ಲಿ, ಎಲ್ಲ ಆಹಾರ ಪ್ಯಾಕೇಜಿಂಗ್ ವಸ್ತುಗಳಿದೆಯಲ್ಲ ಅದರಲ್ಲೆಲ್ಲ ಕಂಡುಬರುತ್ತೆ. ಸೊ ಈ ಸ್ಟೇಟ್ಮೆಂಟು ಸರಿ. ಇನ್ನು ನೆಕ್ಸ್ಟ್ ಇದಿದೆಯಲ್ಲ PFAS ಅಥವಾ ಪಾಲಿಫ್ಲೋರೋ ಆಲ್ಕೈಲ್ ಅಥವಾ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸ್ ಇದೆಯಲ್ಲ, ಆರ್ ನಾಟ್ ಈಸಿಲಿ ಡಿಗ್ರೇಡೆಡ್ ಇನ್ ದ ಎನ್ವೈರ್ಮೆಂಟ್. ಖಂಡಿತ ಅದು ನಿಜ ಅಂದರೆ ಎನ್ವೈರ್ಮೆಂಟಲ್ಲಿ ಸುಲಭವಾಗಿ ಅದು ಏನಾಗೋದಿಲ್ಲ, ನಶಿಸೋದಿಲ್ಲ, ಡಿಗ್ರೇಡ್ ಆಗೋದಿಲ್ಲ. ಓಕೆ, ಅಂದರೆ ಆಗುತ್ತೆ, ತುಂಬ ಡಿಲೇ ಆಗಿ ಡಿಗ್ರೇಡ್ ಆಗುತ್ತೆ. ಈ ಸ್ಟೇಟ್ಮೆಂಟು ಸಹ ಸರಿ. Persistent exposure to PFAS can lead to bio accumulation in animal bodies. ಖಂಡಿತ ಇದು ಬಯೋ ಅಕ್ಯುಮುಲೇಷನ್ ಆಗೇ ಆಗುತ್ತೆ. ಇದು ಒಂದು ಎಕ್ಸ್ಪೋಸರ್ ಅಂದರೆ ಪ್ರೆಸಿಸ್ಟೆಂಟ್ ಎಕ್ಸ್ಪೋಸರ್ ಅಂದರೆ ಇದು ಒಂದು ಜಾಸ್ತಿ ಪ್ರಮಾಣದಲ್ಲಿ ನಿರಂತರವಾಗಿ ಇದಕ್ಕೆ ಅಡಿಕ್ಟ್ ಆದರೆ ಅಥವಾ ಇದಕ್ಕೆ ಅಡಿಕ್ಷನ್ ಆದರೆ ನಾವು ಖಂಡಿತ ನಮ್ಮ ದೇಹದಲ್ಲಿ ಸೇರಿಕೊಂಡು ಇದು ಬಯೋ ಅಕ್ಯುಮುಲೇಷನ್ ಆಗುತ್ತೆ ಅನಿಮಲ್ ಬಾಡಿಗಳಲ್ಲಿ. ಅನಿಮಲ್ ಬಾಡಿಗಳು ಐ ಥಿಂಕ್, ಬಟ್ ನಾವಾಗಿರ್ಬೋದು, ನಾವು ಬಿಸಾಕೋದು ತ್ಯಾಜ್ಯ ಪದಾರ್ಥಗಳು, ಬೇರೆ ಅನಿಮಲ್ಗಳಾಗಿರ್ಬೋದು, ಎಲ್ಲದರಲ್ಲಿ ಇದು ಬಯೋ ಅಕ್ಯುಮುಲೇಷನ್ ಆಗೋಕ್ಕೆ ಖಂಡಿತ ರೀಸನ್ ಆಗೇ ಆಗುತ್ತೆ. ಓಕೆ, ಈ 3 ಸ್ಟೇಟ್ಮೆಂಟು ಸರಿ. ಏನಿಲ್ಲ, ನಾವು ದಿನನಿತ್ಯ ಬಳಸುವಂಥ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಕಾಸ್ಟ್ಯೂಮ್ ಪ್ರಾಡಕ್ಟ್ಸು, ಫುಡ್ ಪ್ರಾಡಕ್ಟ್ಸು, ಟಾಯ್ಲೆಟ್ ಪ್ರಾಡಕ್ಟ್ಸು, ಏನೇ ಪ್ರಾಡಕ್ಟ್ಸ್ ಇರಲಿ ಅಲ್ಲಿ ಬಳಸುವಂಥ ಕೆಮಿಕಲ್ಗಳು ಖಂಡಿತ ನಮಗೆ ಇವತ್ತಿನ ದಿನ ಹಾನಿಕಾರಕ. ಅಷ್ಟೇ ಈ ಕ್ವಶನಿಗೆ ಆನ್ಸರ್. ಸೊ 3 ಸ್ಟೇಟ್ಮೆಂಟು ಸರಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ. 28ನೇ ಪ್ರಶ್ನೆ. 28ನೇ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಪ್ಯಾರಾಸಿಟಾಯ್ಡ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ಯಾವ ಪ್ಯಾರಾಸಿಟಾಯ್ಡ್ಸ್ ಅಂತ ಕೇಳಿದ್ದಾನೆ. ಕನ್ಸಿಡರ್ ದ ಫಾಲೋವಿಂಗ್ ಪ್ಯಾರಾಸಿಟೈಡ್ ಸ್ಪೀಸೀಸ್ ಆರ್ ಫೌಂಡ್ ಇನ್ ಹೌ ಮೆನಿ ಟು ದ ಅಬವ್ ಕೈಂಡ್ ಆಫ್ ಆರ್ಗನಿಸಮ್ಸ್ ಅಂತ ಕೇಳಿದ್ದಾನೆ. ಇದರಲ್ಲಿ ಯಾರು ಕೊಟ್ಟಿದ್ದಾನೆ, ಕೆಲವು ಕಾರ್ಬಿಡ್ ಬಿಟಲ್ಸ್ ಕೊಟ್ಟಿದ್ದಾನೆ, ಸೆಂಟಿಪೈಡ್ಸ್ ಕೊಟ್ಟಿದ್ದಾನೆ, ಫ್ಲೈಸ್ ಕೊಟ್ಟಿದ್ದಾನೆ, ಟರ್ಮಿಟಿಸ್ ಕೊಟ್ಟಿದ್ದಾನೆ, ವ್ಯಾಸ್ಪ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುವು ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ ಯಾವಪ್ಪ ಅಂದರೆ 5 ಸಹ ಅವು ಪ್ಯಾರಾಸಿಟೈಡ್ಸ್ ಆಗಿದ್ದಾವೆ, ಪ್ಯಾರಾಸಿಟೈಡ್ ಸ್ಪೀಸೀಸ್ ಆಗಿದ್ದಾವೆ. 5 ಸಹ ಇವೇನಾಗಿದ್ದಾವೆ, ಪ್ಯಾರಾಸಿಟೈಡ್ ಸ್ಪೀಸೀಸ್ ಆಗಿದ್ದಾವೆ. ಅಂದರೆ 5 ಕಾರ್ಬೈಡ್ ಬೆಟಲ್ಸ್, ಸೆಂಟಿಪೈಡ್ಸ್, ಫ್ಲೈಸ್, ಟರ್ಮಿಟಿಸ್, ವ್ಯಾಸ್ಪ್ಸ್, ದೀಸ್ ಆರ್ ಆಲ್ ಪ್ಯಾರಾಸಿಟೈಡ್ ಸ್ಪೀಸೀಸ್. ಓಕೆ, ಅದಕ್ಕೆ ಆನ್ಸರ್ ಬಂದುಬಿಟ್ಟು 5. ಓಕೆ, ನೆಕ್ಸ್ಟ್ ಇಲ್ಲಿ 29ನೇ ಪ್ರಶ್ನೆ. 29ನೇ ಪ್ರಶ್ನೆ ಏನಿದೆ, 29ನೇ ಪ್ರಶ್ನೆ. ಓಕೆ, 29ನೇ ಪ್ರಶ್ನೆ ಏನಿದೆ, ಒಂದು ಕ್ರಾಪ್ಸ್ ಬಗ್ಗೆ ಇದೆ. ಏನದು, ಕನ್ಸಿಡರ್ ದ ಫಾಲೋಯಿಂಗ್ ಪ್ಲ್ಯಾಂಟ್ಸ್ ಅಂತ ಕೊಟ್ಟಿದ್ದಾನೆ. ಗ್ರೌಂಡ್ ನಟ್ಸ್, ಹಾರ್ಸ್ ಗ್ರಾಮ್ಸು, ಸೋಯಾಬೀನ್ಸ್. ಗ್ರೌಂಡ್ ನಟ್ಸು, ಹಾರ್ಸ್ ಗ್ರಾಮು, ಸೋಯಾಬೀನ್ಸ್. ಓಕೆ, ಹೌ ಮೆನಿ ಆಫ್ ದ ಅಬವ್ ಬಿಲಾಂಗ್ ಟು ದ ಪಿ ಫ್ಯಾಮಿಲಿ ಅಂತ ಕೇಳಿದ್ದಾನೆ. ಇಲ್ಲಿ ಪಿ ಫ್ಯಾಮಿಲಿ ಅಂದರೆ ಏನಿಲ್ಲ, ಲೆಗ್ಯುಮಿನೇಸ್ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಿ. ಈ ನೈಟ್ರೋಜನ್ನ ಸ್ಥಿರೀಕರಣ ಮಾಡುವಂತಹ ಸಸ್ಯಗಳು ಎಸ್ಪೆಷಲಿ ಇವು. ಸೊ ಇದರಲ್ಲಿ ಪಿ ಪ್ಲ್ಯಾಂಟ್ಸ್ ಅಥವಾ ಪಿ ಫ್ಯಾಮಿಲಿ ಅಥವಾ ಲೆಗ್ಯುಮಿನೇಸ್ ಟ್ರೀಸು. ಓಕೆ, ಫ್ಯಾಬಿಸ್ ಟ್ರೀಸ್ ಅಂತ ಏನೋ ಕರೀತಾರೆ. ಲೆಗ್ಯುಮಿನೇಸ್ ಸಸ್ಯಗಳು ಅಂತ ಕನ್ನಡದಲ್ಲಿ ಓದ್ತೀವಿ ನಾವು, ಲೆಗ್ಯುಮಿನೇಸ್ ಸಸ್ಯಗಳು. ಸೊ ಇಲ್ಲಿ 3 ಸಹ ಲೆಗ್ಯುಮಿನೇಸ್ ಸಸ್ಯಗಳ ಇವು. ಯಾವುವು, ಗ್ರೌಂಡ್ ನಟ್, ಹಾರ್ಸ್ ಗ್ರಾಮ್, ಸೋಯಾಬೀನ್. ಓಕೆ, ಬಿಲಾಂಗ್ಸ್ ಟು ಪಿ ಫ್ಯಾಮಿಲಿ ಅಂದಾಗ 3 ಆನ್ಸರ್, ಆಲ್ 3 ಗ್ರೌಂಡ್ ನಟ್, ಹಾರ್ಸ್ ಗ್ರಾಮ್, ಸೋಯಾಬೀನ್.
ಇನ್ನು 30ನೇ ಪ್ರಶ್ನೆ. ನೋಡಿ, ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ. ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಎಲ್ಲ ಎಕ್ಸಾಮಲ್ಲೂ, ಎಲ್ಲ UPSC ಎಕ್ಸಾಮಲ್ಲೂ ಕೇಳಿದೆ. 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಈಗ ಶೆಡ್ಯೂಲ್ 1 ಅನಿಮಲ್ಸ್ಗಳ ಬಗ್ಗೆ, ಕೆಲವು ಶೆಡ್ಯೂಲ್ 1 ಅನಿಮಲ್ಸ್ಗಳಲ್ಲಿ ಅದರಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥರ ಎಲ್ಲ ಎಕ್ಸಾಮಲ್ಲೂ ಸಹ ಕೇಳಿದ್ದಾನೆ. ಇಲ್ಲಿ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, 2 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಸ್ಟೇಟ್ಮೆಂಟು ಸರಿ ಇದೆ ಮತ್ತು ಆ ಸ್ಟೇಟ್ಮೆಂಟ್ ಹೇಗೆ ಸರಿ ಇದೆ ಅನ್ನೋದನ್ನು, ಅಂದರೆ ಬೋತ್ ಸ್ಟೇಟ್ಮೆಂಟ್ 1 and 2 ಕೊಟ್ಬಿಟ್ಟು 2 ಕರೆಕ್ಟ್ ಇದ್ದರೆ 2 ಎಕ್ಸ್ಪ್ಲೈನ್ ಮಾಡುತ್ತಾ, ಅಥವಾ 2 ಕರೆಕ್ಟ್ ಇದೆ 1 ಕರೆಕ್ಟ್ ಇದೆ 2 ತಪ್ಪಿದೆಯಾ, ಆಮೇಲೆ ಅದೇ ಅಥವಾ 2ನೇ ಡಸ್ ನಾಟ್ ಎಕ್ಸ್ಪ್ಲೈನ್ ಮಾಡುತ್ತಾ, ಅಥವಾ 1 ಸರಿ ಇದೆ 2ನೇ ತಪ್ಪಿದೆ, ಅಥವಾ 2ನೇ ಸರಿ ಇದೆ 1 ತಪ್ಪಿದೆ, ಈ ಥರ ಕೊಟ್ಟಿದ್ದಾನೆ. ಇದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಕೇಳಿದಾನೆ. ಫಸ್ಟ್ನೇದೇನಿದೆ ಅಂದರೆ ಸ್ಟೇಟ್ಮೆಂಟು, ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದ ವರ್ಮೀನ್ ಕ್ಯಾಟಗರಿ ಇನ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂತ ಕೇಳಿದ್ದಾನೆ. ಓಕೆ, ಅಂದರೆ ಇದು ಒಂದು ವರ್ಮೀನ್ನ ಅಂತ ಕೇಳಿದ್ದಾನೆ. ಅಂದರೆ ಇಂಡಿಯನ್ ಫ್ಲೈಯಿಂಗ್ ಫ್ಲಾಕ್ಸ್ ಇದೆಯಲ್ವಾ, ಇದು ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಒಂದು ವರ್ಮೀನಾಗಿ ಕನ್ಸಿಡರ್ ಮಾಡಿದಾರ ಅಂತ ಕೇಳಿದ್ದಾನೆ. ವರ್ಮೀನ್ ಅಂದರೆ ಏನು ಗೊತ್ತಾ, ಉಪದ್ರವ ಪ್ರಾಣಿ ಅಂತ ಕರೀತಾರೆ. ನಾವು ಕೆಲವೊಂದು ಸ್ಟೇಟ್ಗಳಲ್ಲಿ ಈ ಕಾಡು ಹಂದಿಗಳನ್ನು ಅಥವಾ ವೈಲ್ಡ್ ಬೋರ್ ಅಂತ ಏನು ಕರಿತೀವಿ, ಅವನ್ನ ವರ್ಮೀನ್ ಅಂತ ಕನ್ಸಿಡರ್ ಮಾಡಿ ಅವನ್ನ ಸಾಯಿಸಲಿಕ್ಕೆ ಒಂದು ಲೈಸೆನ್ಸನ್ನು ಇರುವಂಥ ಗನ್ಗಳಲ್ಲಿ ಸಾಯಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ತಮ್ಮ ಹೊಲಗಳಲ್ಲಿ, ಗದ್ದೆಗಳಲ್ಲಿ. ಅದೇ ಥರ ಈ ಫ್ಲೈಯಿಂಗ್ ಫಾಕ್ಸ್ ಸಹ ಒಂದು ವರ್ಮೀನ್ ಅಂತೇಳಿ ಕೇಳಿದ್ದಾರೆ. ಓಕೆ, ಎಸ್, ಈ ಸ್ಟೇಟ್ಮೆಂಟು ಸರಿ. ಇಂಡಿಯನ್ ಫ್ಲೈಯಿಂಗ್ ಫ್ಲಾಕ್ಸ್ ಇಸ್ ಪ್ಲೇಸ್ ಅಂಡರ್ ದ ವರ್ಮೀನ್ ಕ್ಯಾಟಗರಿ ಇನ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಶೆಡ್ಯೂಲ್ 5 ಹೇಳ್ತಾರೆ. ನೆಕ್ಸ್ಟು, ದ ಫ್ಲೈಯಿಂಗ್ ಫಾಕ್ಸ್ ಫೀಡ್ಸ್ ಆನ್ ದ ಬ್ಲಡ್ ಆಫ್ ಅದರ್ ಅನಿಮಲ್ಸ್. ನೋಡಿ, ಯಾವ ಫ್ಲೈಯಿಂಗ್ ಫಾಕ್ಸ್ ಅಂದ ತಕ್ಷಣ ನಾವು ಫಾಕ್ಸ್ ಅಲ್ಲ, ಅದು ಏನು ಗೊತ್ತಾ, ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಬಾವಲಿ. ಅದು ನಾನು ಹೇಳಲಿಲ್ಲ ನಿಮಗೆ. ಫ್ಲೈಯಿಂಗ್ ಫಾಕ್ಸ್ ಅಂದರೆ ನಥಿಂಗ್ ಬಟ್ ಅದು ಒಂದು ಬಾವಲಿ ಅಂತ ಕರಿತೀವಿ, ಕಣ್ಣು ಕಪ್ಪಡಿ ಅಂತ ಕರಿತೀವಿ. ಸೊ ಅದು ಯಾವುದೇ ಕಾರಣಕ್ಕೂ ಬ್ಲಡ್ನ, ಅದರ್ ಅನಿಮಲ್ಸ್ ಬ್ಲಡ್ನ ತಿನ್ನಲ್ಲ, ಅದೆಲ್ಲ ತಿನ್ನೋದು ಫ್ರೂಟ್ಸ್ನೇ. ಓಕೆ, ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಬೀಟ್ಸ್ ಆನ್ ದ ಬ್ಲಡ್ ಆಫ್ ದ ಅದರ್ ಅನಿಮಲ್ಸ್ ಅಂತ ಕೇಳಿದ್ರೆ, ಇಲ್ಲ, ಖಂಡಿತ ಅದು ಯಾವುದೇ ರೀತಿಯ ಬ್ಲಡ್ಡನ್ನು ತಿನ್ನಲ್ಲ, ಅದು ಗಿಡಗಳ ಫ್ರೂಟ್ಸ್ಗಳನ್ನು ತಿನ್ನುತ್ತೆ. ಓಕೆ, ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಓಕೆ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ. ಇನ್ನು 41ನೇ ಪ್ರಶ್ನೆ. ಇದು ನೋಡಿ, ಇದು ಇಲ್ಲಿ ಕೆಲವು ಏನು ಕೊಟ್ಟಿದ್ದಾನೆ, ಕೆಲವು ಆರ್ಗನಿಸಮ್ಸ್ ಕೊಟ್ಟಿದ್ದಾನೆ. ಕೆಲವು ಆರ್ಗನಿಸಮ್ಸ್ ಕೊಟ್ಬಿಟ್ಟು ಇವು ಏನು ಅಂತ ಕೇಳಿದ್ದಾನೆ. ಇವು ದ ಆರ್ಗನಿಸಮ್ಸ್: ಸಿಕಿಡಾ, ಫ್ರಾಗ್ ಹೋಪರ್, ಪಾಂಡ್ ಸ್ಕೇಟರ್. ದ ಆರ್ಗನಿಸಮ್ಸ್ ಸಿಕಿಡಾ, ಫ್ರಾಗ್ ಹೋಪರ್ ಆ್ಯಂಡ್ ಪಾಂಡ್ ಸ್ಕೇಟರ್, ದೀಸ್ ಆರ್ ಏನು ಅಂತ ಕೇಳಿದೆ. ನೋಡಿ, ಇವನ್ನ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಇಂಗ್ಲೀಷ್ ಮೀಡಿಯಮ್, ಎಸ್ಪೆಷಲಿ CBSE ಓದುವಂತಹ ಮಕ್ಕಳುಗಳಲ್ಲಿ ಈ ಒಂದು ಚಾರ್ಟ್ ಬಂದೇ ಬರುತ್ತೆ. ಈ ಒಂದು ಸಿಕಿಡಾ, ಫ್ರಾಗ್ ಹೋಪರು, ಗ್ರಾಸ್ ಹೋಪರು, ಪಾಂಡ್ ಸ್ಕೇಟರ್. ನಿಮಗೆ ಸ್ವಲ್ಪ ಐಡಿಯಾ ಬೇಕಂದರೆ ಇಲ್ಲಿ ಫ್ರಾಗ್ ಹೋಪರಲ್ಲಿ ಹೋಪರ್ ಅಂತ ಬಂದಿದೆ ಅಲ್ವಾ, ನೀವು ಏನು ಪಾಬೇಕು, ಗ್ರಾಸ್ ಹೋಪರ್. ಸೊ ಗ್ರಾಸ್ ಹೋಪರು, ಫ್ರಾಗ್ ಹೋಪರ್ ಎಲ್ಲ ಒಂದೇ ಅಲ್ವಾ. ಸೊ ನೆನಪಾಗಬೇಕು, ಫ್ರಾಗ್ ಹೋಪರ್, ಗ್ರಾಸ್ ಹೋಪರ್, ಪಾಂಡ್ ಸ್ಕೇಟರ್, ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಇನ್ಸೆಕ್ಟ್ಸ್. ತುಂಬ ಈಸಿ ಕ್ವಶನ್ ಇದು. ಇವೆಲ್ಲ ಆರ್ಗನಿಸಮ್ಸ್ ಏನು, ಇನ್ಸೆಕ್ಟ್ಸ್. ಇದೇ ಥರ ಕೇಳಿದ್ದ ಟೈಮಲ್ಲಿ, ಕಳೆದ ಒಂದು UPSCಲಿ ಈ ಅಳಿಲುಗಳ ಬಗ್ಗೆ ಎಲ್ಲ ಕೇಳಿದ್ದ. ಸೊ ಹಿಂಗೆ ಅಂದರೆ ತುಂಬ ಈಸಿ ಕ್ವಶನ್ಸ್ಗಳು ಅನ್ನಿಸ್ತವೆ, ಬಟ್ ಅವು ಈಸಿ ಆಗಿರಲ್ಲ. ಸೊ ಹಾಗಾಗಿ ದಿ ಆರ್ಗನಿಸಮ್ಸ್ ಆರ್ ಇನ್ಸೆಕ್ಟ್ಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ. ಇನ್ನು 42ನೇ ಪ್ರಶ್ನೆ. ಇಲ್ಲಿ ನೋಡಿ, ಚಿವಿಂಗ್ ಗಮ್ ಬಗ್ಗೆ ಕೇಳಿದ್ದಾನೆ. ಸೊ ಪ್ಯೂರ್ಲಿ ಅಪ್ಲೈ ಕ್ವಶನ್ ಇದು. ಚಿವಿಂಗ್ ಗಮ್ ಬಗ್ಗೆ, ಚಿವಿಂಗ್ ಗಮ್ಮು ಏನು ಅಂತ ಕೇಳಿದ್ದಾನೆ. ಚಿವಿಂಗ್ ಗಮ್ಮು ಯಾವುದರಿಂದ ಆಗಿರುತ್ತೆ, ಅದು ಏನು, ಅದು ಪೊಲ್ಯೂಟೆಂಟಾ ಅಂತೆಲ್ಲ ಕೇಳಿದ್ದಾನೆ. ಏನು ಸ್ಟೇಟ್ಮೆಂಟ್ ಇದೆ ಗೊತ್ತಾ? ಸ್ಟೇಟ್ಮೆಂಟ್ 1, ಮೆನಿ ಚಿವಿಂಗ್ ಗಮ್ಸ್ ಫೌಂಡ್ ಇನ್ ದ ಮಾರ್ಕೆಟ್ ಆರ್ ಕನ್ಸಿಡರ್ಡ್ ಆ್ಯಸ್ ಎ ಸೋರ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ಕೇಳಿದ್ದಾನೆ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಮೆನಿ ಚಿವಿಂಗ್ ಗಮ್ಸ್ ಕಂಟೈನ್ ಪ್ಲಾಸ್ಟಿಕ್ ಆ್ಯಸ್ ಎ ಗಮ್ ಬೇಸ್. ಸೊ ನೀವು ಚಿವಿಂಗ್ ಗಮ್ಮನ್ನು ಕೆಲವು ನೋಡಿದ್ದೀರಿ, ಕೆಲವು ಗಮ್ ಬೇಸ್ ಚಿವಿಂಗ್ ಗಮ್ ಇದ್ದಾವೆ, ಕೆಲವು ನಾನ್ ಗಮ್ ಬೇಸ್ ಚಿವಿಂಗ್ ಗಮ್ ಇದ್ದಾವೆ. ಬಟ್ ಆಲ್ಮೋಸ್ಟ್ ಎಲ್ಲ ಚಿವಿಂಗ್ ಗಮ್ಸು ಗಮ್ ಬೇಸ್ ಇರುತ್ತೆ. ಆ ಗಮ್ ಬೇಸ್ ಯಾವುದ್ರಾಗಿರುತ್ತೆ ಅಂತ ಕೇಳಿ, ಯಾವುದರಿಂದ ಮಾಡಿರ್ತಾರೆ, ಆಲ್ಮೋಸ್ಟ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಇಟ್ ಕಂಟೈನ್ ಆ್ಯಸ್ ಎ ಪ್ಲಾಸ್ಟಿಕ್ ಆ್ಯಸ್ ಎ ಗಮ್ ಬೇಸ್. ಬಟ್ ವಿತೌಟ್ ಪ್ಲಾಸ್ಟಿಕ್ ಕಂಟೈನ್ ಗಮ್ ಬೇಸ್ ಚಿವಿಂಗ್ ಗಮ್ಸು ಇದೆ ಮಾರ್ಕೆಟಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್
ಆಲ್ಮೋಸ್ಟ್ ಆಲ್ ಎಲ್ಲ ಚಿವಿಂಗ್ ಗಮ್ಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಕಂಟೈನ್ ಅಂದರೆ ಪ್ಲಾಸ್ಟಿಕ್ಕನ್ನು ಹೊಂದಿರುವಂಥ ಗಮ್ ಬೇಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಚಿವಿಂಗ್ ಗಮ್ ಏನಾಗುತ್ತೆ ಮಾರ್ಕೆಟರಲ್ಲಿರೋದು ಅಂದರೆ ಮೆನಿ ಚಿವಿಂಗ್ ಗಮ್ಸ್ ಅಂದರೆ ಎಲ್ಲಿನ ಕೇಳಿ ಮೆನಿ ಚಿವಿಂಗ್ ಗಮ್ಸ್ ಕೇಳಿದ್ರೆ ಆಲ್ಮೋಸ್ಟ್ ಮೆನಿ ಚಿವಿಂಗ್ ಗಮ್ಸ್ ಫೌಂಡ್ ಇನ್ ದ ಮಾರ್ಕೆಟ್ ಆರ್ ಕನ್ಸಿಡರ್ ಎ ಸೋರ್ಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಟೆಂಟ್. ಖಂಡಿತ ಪ್ಲಾಸ್ಟಿಕ್ ಗಮ್ ಬೇಸ್ ಇದ್ದರೆ ಖಂಡಿತ ಅವು ಒಂದು ಪೊಲ್ಯೂಟೆಂಟೇ. ಸೊ ಮೆನಿ ಚಿವಿಂಗ್ ಗಮ್ಸ್ ಕಂಟೈನ್ ಪ್ಲಾಸ್ಟಿಕ್ ಆ್ಯಸ್ ಎ ಗಮ್ ಬೇಸ್. ಖಂಡಿತ ಮೆನಿ ಚಿವಿಂಗ್ ಗಮ್ಸ್ ಆಲ್ಮೋಸ್ಟ್ ಎಲ್ಲ ಚಿವಿಂಗ್ ಗಮ್ಸು ಕೆಲವು ವಿತೌಟ್ ಪ್ಲಾಸ್ಟಿಕ್ ಗಮ್ ಬೇಸ್ ಚಿವಿಂಗ್ ಗಮ್ಸ್ ಇದ್ದಾವೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಇದಕ್ಕೆ ಆನ್ಸರ್ ನೋಡುವಾಗ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಓಕೆ, ಸೊ ಇದಕ್ಕೆ ಆನ್ಸರ್ ಎ. ಇದನ್ನು ನೋಡಿ, ಈ ಥರ ಒಂದು ಕಂಟ್ರಿ ಕೊಟ್ಬಿಟ್ಟು ಅಲ್ಲಿರುವಂತಹ ನ್ಯಾಚುರಲ್ ಹ್ಯಾಬಿಟೇಟಲ್ಲಿರುವಂತಹ ಅನಿಮಲ್ಸ್ಗಳ ಬಗ್ಗೆ ಅಥವಾ ಅಲ್ಲಿರುವಂಥ ಅನಿಮಲ್ಸ್ಗಳ ಬಗ್ಗೆ ಎಲ್ಲ ಎಕ್ಸಾಂಪಲ್ ಕೇಳಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಏನು ಮಾಡಿಬಿಟ್ಟಿದ್ದಾನೆ ಈ ಸಲ ಆ ಲೋಕಲ್ ನೇಮ್ ಅನ್ಸುತ್ತೆ ಮೋಸ್ಟ್ಲಿ ಇವೆಲ್ಲ. ಇಂದ್ರಿ, ಎಲ್ಕ್, ಬ್ಯಾಂಬು. ಇಂದ್ರಿ ಅನ್ನೋ ವರ್ಡ್ ನೋಡಿ, ಇಂದ್ರಿ ಅನ್ನೋದು ಇಂಗ್ಲೀಷ್ ವರ್ಡ ಏನೋ ಅಲ್ಲಿ ಲೋಕಲ್ ನೇಮು ಗೊತ್ತಾಗ್ತಲ್ಲ ಇದು. ಸೊ ಕಂಟ್ರಿ ಅನಿಮಲ್ ಫೌಂಡ್ ಇನ್ ದ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಕೇಳಿದ್ದಾನೆ. ಇದರಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ಬ್ರೆಜಿಲ್ ಇಂದ್ರಿ ಅಂತ ಕೊಟ್ಟಿದ್ದಾನೆ, ಇಂಡೋನೇಷ್ಯಾ ಎಲ್ಕ್ ಅಂತ ಕೊಟ್ಟಿದ್ದಾನೆ, ಮಡಗಾಸ್ಕರಲ್ಲಿ ಬ್ಯಾಂಬು ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡುವಾಗ ಬ್ರೆಜಿಲಲ್ಲಿ ಇಂದ್ರಿ ಕಂಡು ಬರಲ್ಲ. ಎಲ್ಲಿ ಕಂಡು ಬರುತ್ತೆ ಅದು? ಇಂದ್ರಿ ಕಂಡು ಬರೋದು ಮಡಗಾಸ್ಕರಲ್ಲಿ ಏನು ಕಂಡು ಬರುತ್ತೆ? ಇಂದ್ರಿ ಕಂಡು ಬರುತ್ತೆ. ಸೊ ಹಾಗಾಗಿ ಬ್ರೆಜಿಲಲ್ಲಿ ಇಂದ್ರಿ ಅನ್ನೋದು ತಪ್ಪು. ಓಕೆ, ಇದೊಂಥರ ಕೋತಿ ಥರ ಇರುವಂಥ ಒಂದು ಅನಿಮಲ್, ಜಸ್ಟ್ ಲೈಕ್ ಕೋತಿ ಇದ್ದಂಗೆ ಇರುತ್ತೆ, ಮುಖ ಮಾತ್ರ ಸ್ವಲ್ಪ ಸ್ಕ್ವಯರ್ ಟೈಪಲ್ಲಿ ಇರುತ್ತೆ. ಇನ್ನು ಎಲ್ಕ್ ಯಾವುದೇ ಕಾರಣಕ್ಕೂ ಇಲ್ಲಿ ಕಂಡು ಬರಲ್ಲ, ಇಂಡೋನೇಷ್ಯಾದಲ್ಲಿ ಕಂಡು ಬರಲ್ಲ. ಅದು ಸೆಂಟ್ರಲ್ ಅಮೇರಿಕಾದಲ್ಲಿ ಕಂಡು ಬರುತ್ತೆ. ಜಿಂಕೆ, ಅದು ಒಂಥರ ಜಿಂಕೆ. ಮಡಗಾಸ್ಕರಲ್ಲಿ ಬ್ಯಾಂಬು, ಇದು ಒಂಥರ ಗೋರಿಲ್ಲ ಅಥವಾ ಚಿಂಪಾಂಜಿ ಥರ ಕಂಡು ಬರೋ ಪ್ರಾಣಿ ಇದು ಬ್ಯಾನೋಬೋ. ಇದು ಯಾವುದೇ ಕಾರಣಕ್ಕೂ ಮಡಗಾಸ್ಕರ್ ಕಂಡು ಬರಲ್ಲ, ಇದು ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಏನು? ನನ್. ಸೊ ಇದಕ್ಕೆಲ್ಲ ಯಾವುದು ಮ್ಯಾಚ್ ಇಲ್ಲ ಇದಕ್ಕೆ. ಸೊ ಬ್ರೆಜಿಲಲ್ಲಿ ಇಂದ್ರಿ ಕಂಡು ಬರಲ್ಲ, ಇಂಡೋನೇಷ್ಯಾ ಎಲ್ಲಿ ಕಂಡು ಬರಲ್ಲ, ಮಡಗಾಸ್ಕರ್ ಬ್ಯಾಂಬು ಕಂಡು ಬರಲ್ಲ. ಸೊ ಹಂಗೆ ನೋಡಿದ್ರೆ ಬ್ರೆಜಿಲಲ್ಲಿ ಇಂದ್ರಿ ಎಲ್ಲಿ ಕಂಡು ಬರುತ್ತೆ? ಮಡಗಾಸ್ಕರ್ ಕಂಡು ಬರುತ್ತೆ. ಎಲ್ಕು ಸೆಂಟ್ರಲ್ ಅಮೇರಿಕಾದಲ್ಲಿ ಕಂಡು ಬರುತ್ತೆ, ಜಿಂಕೆ ಅದು ಬ್ಯಾನೋಬೋ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಓಕೆ, ಸೊ 3 ಸ್ಟೇಟ್ಮೆಂಟ್ ರಾಂಗ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ. ಇನ್ನು 44ನೇ ಕ್ವಶ್ನೆ ಟಾಯ್ಲೆಟ್ ಸಮಿಟ್ ಬಗ್ಗೆ ಇದೆ. ಟಾಯ್ಲೆಟ್ ಸಮಿಟ್ ಬಗ್ಗೆ ಕ್ವಶನ್ ಇದು. ಓಕೆ, ಏನು LDC ಏನಂತ ಕರಿತೀವಿ ನಾವು, ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳ ಬಗ್ಗೆ ಸ್ವಲ್ಪ ಇದೆ ಇದರಲ್ಲಿ. ಓಕೆ, ಏನಿದು ಟಾಯ್ಲೆಟ್ ಸಮಿತ್ತು ಅನ್ನೋದನ್ನು ನೋಡೋದಾದರೆ ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಅಂತಿದೆ. ಟಾಯ್ಲೆಟ್ ಆರ್ಗನೈಸೇಷನ್ ಅಂತ ಕರಿತೀವಿ ಇದನ್ನು. ಇಟ್ ಈಸ್ ಒನ್ ಆಫ್ ದ ಏಜೆನ್ಸಿ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ಕೇಳಿದ್ದೇನೆ. ಸೊ ಯಾವುದೇ ಕಾರಣಕ್ಕೆ ಇದು ಒಂದು ಯುನೈಟೆಡ್ ನೇಷನ್ನ ಏಜೆನ್ಸಿ ಅಲ್ಲ. ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಈಸ್ ನಾಟ್ ಒನ್ ಆಫ್ ದ ಏಜೆನ್ಸಿ ಆಫ್ ದ ಯುನೈಟೆಡ್ ನೇಷನ್. ವಿಶ್ವಸಂಸ್ಥೆ ಯಾವುದೇ ಒಂದು ಅಂಗಸಂಸ್ಥೆ ಅಲ್ಲ. ಯಾವುದು? ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ? ವರ್ಲ್ಡ್ ಟಾಯ್ಲೆಟ್ ಸಮಿತ್, ವರ್ಲ್ಡ್ ಟಾಯ್ಲೆಟ್ ಡೇ ಆ್ಯಂಡ್ ವರ್ಲ್ಡ್ ಟಾಯ್ಲೆಟ್ ಕಾಲೇಜ್ ಆರ್ ದ ಇನಿಷಿಯೇಟಿವ್ ಆಫ್ ದ ಆರ್ಗನೈಸೇಷನ್ ಟು ದ ಇನ್ಸ್ಪೈರ್ ಆ್ಯಕ್ಷನ್ ಟು ಟ್ಯಾಕಲ್ ದ ಗ್ಲೋಬಲ್ ಸ್ಯಾನಿಟೇಷನ್ ಕ್ರೈಸಿಸ್ ಅಂತ ಕೇಳಿದ್ದಾನೆ. ಖಂಡಿತ ವಿಶ್ವ ಶೌಚಾಲಯ ಶೃಂಗಸಭೆ ಇರ್ಬೋದು ಅಥವಾ ವಿಶ್ವ ಶೌಚಾಲಯ ಬಗ್ಗೆ ಒಂದು ಜಾಗತಿಕವಾಗಿ ಒಂದು ನೈರ್ಮಲ್ಯದ ಕುರಿತು, ಅದರ ಒಂದು ನೈರ್ಮಲ್ಯದಿರುವ ತೊಂದರೆಗಳನ್ನು ನಿಭಾಯಿಸಲು ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ಗಳಿಗೆ ಪ್ರೇರೇಪಿಸಲು ಒಂದು ಉಪಕ್ರಮವಾಗಿ ಈ ಒಂದು ಸಮಿತಿಯನ್ನು ಮಾಡ್ತಾರೆ. ಓಕೆ, ಖಂಡಿತ ಅಂದರೆ ವಿಶ್ವದಲ್ಲಿ ಜಾಗತಿಕ ನೈರ್ಮಲ್ಯವನ್ನು ಅದನ್ನು ಹೇಗೆ ಮಾಡಬೇಕು, ಅದನ್ನು ಇಡೀ ವರ್ಲ್ಡಲ್ಲಿ ಅದನ್ನು ಹೇಗೆ ತರಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಐಡಿಯಾಸ್ಗಳನ್ನು ಅವುಗಳನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತೆ. ಇಲ್ಲಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಸ್ವಲ್ಪ ನೋಡಿ. ಇದು ದ ಮೇನ್ ಫೋಕಸ್ ಆಫ್ ಇಟ್ಸ್ ಫಂಕ್ಷನ್ ಟು ಗ್ರ್ಯಾಂಟ್ ಫಂಡ್ಸ್ ಅಂದರೆ ದ ಮೇನ್ ಫೋಕಸ್ ಆಫ್ ಇಟ್ಸ್ ಫಂಕ್ಷನ್ ಈಸ್ ಟು ಗ್ರ್ಯಾಂಟ್ ಫಂಡ್ಸ್ ಟು ದ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ LDC ಅಂತ ಏನು ಕರಿತೀವಿ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಟು ಅಚೀವ್ ದ ಎಂಡ್ ಆಫ್ ಓಪನ್ ಡಿಫಿಕೇಷನ್ ಅಂತ ಕರಿತಾನೆ. ಅಂದರೆ ಇವ್ರ ಕೆಲಸ ಏನಪ್ಪ ಅಂದರೆ ಏನು ನಾವು ಹೊರಗಡೆ ಬಯಲು ಶೌಚಾಲಯವನ್ನು ಅದನ್ನು ಆಟೋಮೆಟಿಕ್ ಕಡಿಮೆ ಮಾಡಲಿಕ್ಕೋಸ್ಕರ ಈ ಕಡಿಮೆ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ಡೆವಲಪ್ ಆಗಿರೋ ರಾಷ್ಟ್ರಗಳಿಂದ ಅನುದಾನ ಕೊಡೋದು ಇದರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ತಾನೆ. ಖಂಡಿತ ಇದು ನಾವು ಗೆಸ್ ಮಾಡೋ ಪ್ರಕಾರ ಅನ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಈ ಒಂದು ಟಾಯ್ಲೆಟ್ ಆರ್ಗನೈಸೇಷನ್ ಬಗ್ಗೆ ಅಥವಾ ಶೌಚಾಲಯದ ಬಗ್ಗೆ ಆಯಾ ದೇಶದಲ್ಲೇ ಸಂಬಂಧಪಟ್ಟಂಗೆ ಹೊಸ ಕಾನೂನುಗಳು ಇರ್ತವೆ. ಆ ದೇಶದ ಒಂದು ಉಪಕ್ರಮ ಆಗಿರುತ್ತೆ.
ಯಾವುದೇ ಕಾರಣಕ್ಕೂ ಬೇರೆ ದೇಶಗಳು ನೈರ್ಮಲ್ಯಕ್ಕಾಗಿ ಹಣವನ್ನು ಕೊಡಲ್ಲ. ಸೊ ನೈರ್ಮಲ್ಯಕ್ಕೋಸ್ಕರ ನಾವು ನಮ್ಮಲ್ಲಿರುವಂತಹ ದೇಶದಲ್ಲಿರುವಂಥ ಸಂಪತ್ತನ್ನು ಬಳಸ್ಕೊಂಡು ಅಥವಾ ನಮ್ಮ ದೇಶದಲ್ಲಿರುವಂಥ ಕಾನೂನುಗಳನ್ನೇ ಬಳಸ್ಕೊಂಡು ನಾವು ನೈರ್ಮಲ್ಯ ಸ್ವಚ್ಛತೆ ಕಡೆ ನಾವು ಏನು ಮಾಡ್ತೀವಿ, ಪ್ರೇರೇಪಿಸ್ತೀವಿ. ಅದ್ರ ಪ್ಯಾಟರ್ನೇ ಬೇರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಶೀಲ ಹೊಂದಿದ ದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವುದು ಕಡಿಮೆ ಅಭಿವೃದ್ಧಿ ದೇಶಗಳಿಗೆ ಈ ಬಯಲು ಶೌಚಾಲಯ ಮುಕ್ತಕ್ಕೋಸ್ಕರ ಅನುದಾನವನ್ನು, ಅದು ಗ್ರ್ಯಾಂಟನ್ನು ಕೊಡ್ತವೆ ಅನ್ನೋದು ಅಲ್ಲ. ಸೊ ಹಾಗಾಗಿ ಈ ಪ್ಯಾಟರ್ನೇ ಬರಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್. ಸೊ ಆನ್ಸರ್ ಬಂದುಬಿಟ್ಟು A 2 ಓನ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಅನಿಮಲ್ಸ್ಗಳ ಬಗ್ಗೆ ಕೇಳ್ತಾನೆ. ಸೊ ಇಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಕೇಳ್ಬಿಟ್ಟಿದ್ದಾನೆ. ಈ ಬ್ರೀಡಿಂಗ್ ಎಲ್ಲ ಕೇಳ್ಬಿಟ್ಟಿದ್ದಾನೆ. ಲಾಸ್ಟ್ ಟೈಮೆಲ್ಲ ಏನು ಕೇಳಿದ್ದ, ಆನೆಗಳ ಬಗ್ಗೆ ಎಲ್ಲ ಕೇಳಿದ್ದ. ಆನೆಗಳು ಗುಂಪಲ್ಲಿರ್ತವೆ, ಅದಕ್ಕೂ ಬ್ಲೀಡರ್ ಇರ್ತಾನೆ. ಆಮೇಲೆ ಜಾಸ್ತಿ ಯಾವ ಸ್ಟೇಟಲ್ಲಿದ್ದಾವೆ, ಗಂಡು ಆನೆಗೆ ಹೆಣ್ಣು ಆನೆಗೆಲ್ಲ ಕೇಳಿದ್ದ. ಸೊ ಈ ಸಲ ಲಯನ್ಸ್ ಬಗ್ಗೆ ಎಲ್ಲ ಕೇಳಿಬಿಟ್ಟಿದ್ದಾನೆ. ಲಯನ್ಸ್ ಡು ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಬ್ರೀಡಿಂಗ್ ಸೀಸನ್ ಅಂತ ಕೇಳಿದ್ದಾನೆ. ಖಂಡಿತ ಆ ಸಿಂಹಗಳಿಗೆ ಅವುಗಳ ಸಂತಾನೋತ್ಪತ್ತಿ ಮಾಡೋಕ್ಕೆ ಇಂಥದೇ ಕಾಲ ಅಂತ ಏನೂ ಇಲ್ಲ. ಈ ಸ್ಟೇಟ್ಮೆಂಟು ಸರಿ. ಅನ್ಲೈಕ್ ಮೋಸ್ಟ್ ಅದರ್ ಬಿಗ್ ಕ್ಯಾಟ್ಸ್, ಚೀತಾಸ್ ಡು ನಾಟ್ ರೋರ್ ಅಂತ ಕೇಳಿದ್ದಾನೆ. ಸೊ ಚೀತಾಸ್ ಅಂದ ತಕ್ಷಣ ಏನಪ್ಪ ಆಗ್ಬೇಕು ನಿಮಗೆ, ಏನು ಚೀತಾಸ್ ಅಂದ ತಕ್ಷಣ ನಿಮಗೆ ಮಧ್ಯಪ್ರದೇಶದ ಕನ್ಹೋ ನ್ಯಾಷನಲ್ ಪಾರ್ಕ್ ನೆನಪಾಗಬೇಕು. ಚೀತಾಸ್ ಅಂದ ತಕ್ಷಣ ಅವು ನಮ್ಮ ದೇಶದಲ್ಲಿ ಇದ್ದಿರಲಿಲ್ಲ. ಅವನ್ನ ಏನು ಮಾಡಿದ್ವಿ, ಇಂಪೋರ್ಟ್ ಮಾಡಿಕೊಂಡು ಇವತ್ತು ನಾವು ನಮ್ಮ ದೇಶದಲ್ಲಿ ಅವನ್ನ ಸಂತಾನ ಅಭಿವೃದ್ಧಿಯನ್ನು ಮಾಡ್ತಾಯಿದ್ವಿ, ಎಸ್ಪೆಷಲಿ ಮಧ್ಯಪ್ರದೇಶದಲ್ಲಿ ಅಲ್ವಾ. ಸೊ ಇಲ್ಲಿ ಚೀತಾಸ್ ಬಗ್ಗೆ ಕೇಳಿದ್ದೀನಿ. ಚೀತಾಸ್ಗಳು ಯಾವುದೇ ಕಾರಣಕ್ಕೂ ಸಿಂಹಗಳಂತೆ ಗರ್ಜಿಸುವುದಿಲ್ಲ. ಖಂಡಿತ ಅವು ಗರ್ಜಿಸೋದಿಲ್ಲವು, ಬಿಕಾಸ್ ಆಫ್ ಇನ್ಕಂಪ್ಲೀಟ್ ಆಫ್ ಆಸಿಫಿಕೇಷನ್ ಅಂತ ಏನು ಹೇಳ್ತೀವಲ್ಲ. ಸೊ ಹಾಗಾಗಿ ಅವು ಗರ್ಜಿಸೋದಿಲ್ಲ, ಅವು ಪವರ್ ಮಾಡ್ತವೆ, ರೋರ್ ಮಾಡಲ್ಲ. ಅವು ಡು ನಾಟ್ ರೋರ್ ಅಲ್ಲ, ಪವರ್ ಮಾಡ್ತವೆ. ಸೊ ಈ ಸ್ಟೇಟ್ಮೆಂಟು ಸರಿ. ಇನ್ನು ಮೂರನೇ ಸ್ಟೇಟ್ಮೆಂಟ್, ಅನ್ಲೈಕ್ ಮೇಲ್ ಲಯನ್ಸ್, ಮೇಲ್ ಲೆಪರ್ಡ್ಸ್ ಡು ನಾಟ್ ಪ್ರೊಕ್ಲಾಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್. ಸೊ ನಿಮಗೆ ವೈಲ್ಡ್ ಲೈಫ್ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಹುಲಿ ಅಥವಾ ಬೆಕ್ಕು ಜಾತಿಯ ಎಲ್ಲ ಪ್ರಾಣಿಗಳು ಸೆಂಟ್ ಮಾರ್ಕ್ ಮಾಡ್ತವೆ. ತಮ್ಮ ಏರಿಯಾವನ್ನು, ಟೆರಿಟರಿಯನ್ನು ಮಾಡಲಿಕ್ಕೋಸ್ಕರ ಮೂತ್ರ ವಿಸರ್ಜನೆಯನ್ನು ಮಾಡ್ತವೆ. ಒಂದು ಮರಗಳನ್ನು ಕೆಬರುತ್ತವೆ, ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತವೆ. ಖಂಡಿತ ಸೆಂಟ್ ಮಾರ್ಕೇ ಮಾಡ್ತವೆ. ಬಟ್ ಇಲ್ಲೇನು ಕೇಳಿದ್ದಾನೆ, ಗಂಡು ಸಿಂಹಗಳಿಗಿಂತ ಗಂಡು ಚಿರತೆಗಳು ಏನು ಮಾಡ್ತವೆ, ತಮ್ಮ ಒಂದು ಸೆಂಟ್ ಮಾರ್ಕ್ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸೋದಿಲ್ಲ, ಘೋಷಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಖಂಡಿತ ಚಿರತೆಗಳು ಸಹ ತಮ್ಮ ಪ್ರದೇಶಗಳನ್ನು ಘೋಷಣೆ ಮಾಡ್ತವೆ. ಆಲ್ಮೋಸ್ಟ್ ಎಲ್ಲ ಬೆಕ್ಕು ಜಾತಿಯ ಪ್ರಾಣಿಗಳು ಈ ಥರ ಸೆಂಟ್ ಮಾರ್ಕ್ ಮಾಡಿಕೊಂಡು, ಅಥವಾ ನಾಯಿಗಳು ಸಹ ನೋಡಿ, ಲೋಕಲ್ ನಾಯಿಗಳು ಸಹ ಹಂಗೆ ಮಾಡ್ತಾವಲ್ಲ, ಎಲ್ಲ ಸೆಂಟ್ ಮಾರ್ಕ್ ಮಾಡೇ ಮಾಡ್ತವೆ. ಸೆಂಟ್ ಮಾರ್ಕ್ ಮೂತ್ರ ವಿಸರ್ಜನೆಯನ್ನು ಮಾಡಿ ತಮ್ಮ ಟೆರಿಟರಿಯನ್ನು ಏನು ಮಾಡ್ತವೆ, ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ತವೆ. ಸೊ ಈ ಸ್ಟೇಟ್ಮೆಂಟು ರಾಂಗ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನು, 1 and 2 ಓನ್ಲಿ. ಇನ್ನು 46ನೇ ಪ್ರಶ್ನೆ. ಈ ಪ್ರಶ್ನೆ 100 ಮಿಲಿಯನ್ ಫಾರ್ಮರ್ಸ್, ನಾನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮಾಡಿದ್ದೀನಿ. ವರ್ಲ್ಡ್ ಎಕನಾಮಿಕ್ ಫೋರಮ್ನ ಒಂದು ಇನಿಷಿಯೇಟಿವ್ ಇದು. 100 ಮಿಲಿಯನ್ ಫಾರ್ಮರ್ಸ್ ಡಿಸ್ಕಸ್ ಆಗಿದೆ ಫಾರ್ಮಲ್ಲಿ, ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ. ಇದಕ್ಕೆ ಆನ್ಸರು ಫಸ್ಟ್ ಒನ್ ಆನ್ಸರ್ ಇದು ಏನಂದರೆ, ಇಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ accelerating the transition towards food and water system that are net zero nature positive and that aims to increase farmer resilience ಅಂತ. ಫಾರ್ಮರ್ ರೆಸಿಲೈನ್ಸ್ ಅಂದರೆ ಇದು ಒಂದು ರೈತರ ಒಂದು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಮತ್ತು ಆಹಾರ ಮತ್ತು ನೀರಿನ ವ್ಯವಸ್ಥೆಗಳ ಕಡೆಗೆ ಒಂದು ಚೇಂಜಸ್ಸನ್ನು ಮಾಡುವಂಥ ಒಂದು ಫಾಸ್ಟ್ ಆದ ಒಂದು ವೇದಿಕೆಯಾಗಿದೆ. ಅಂದರೆ ಒಂದು ಶೂನ್ಯ ಕಾರ್ಬನ್ನು ಜೊತೆಗೆ ಪಾಸಿಟಿವ್ನೆಸ್ಸು ರೈತರಲ್ಲಿ, ಅಂದರೆ ನಿವ್ವಳ ಶೂನ್ಯ ಕಾರ್ಬನ್ ಅಂದರೆ ನಥಿಂಗ್ ಬಟ್ ಅವರೊಂದು ನಮ್ಮ ದೇಶದಲ್ಲಿ ಅಥವಾ ಯಾವ ಜಾಗತಿಕವಾಗಿ ಕಾರ್ಬನ್ ಪ್ರಮಾಣವನ್ನು ಶೂನ್ಯ ಮಾಡೋದು. ಸೊ ಆ ಕಾರ್ಬನ್ ಪ್ರಮಾಣ ಶೂನ್ಯ ಮಾಡೋದು ನಥಿಂಗ್ ಬಟ್ ಅವರು ಬಳಸುವಂತಹ ಪೆಸ್ಟಿಸೈಡ್ಸ್ಗಳನ್ನು ಕಡಿಮೆ ಮಾಡೋದಿರ್ಬೋದು, ಅಥವಾ ಅವರು ಬಳಸುವಂತಹ ವಾಹನಗಳ ಪ್ರಮಾಣವನ್ನು ಕಡಿಮೆ ಮಾಡೋದಿರ್ಬೋದು, ಮತ್ತು ಪಾಸಿಟಿವ್ನೆಸ್ ಆಗಿ ಧನಾತ್ಮಕವಾಗಿ ರೈತರು ಅವರ ಒಂದು ಇಂಟೆನ್ಸಿಟಿಯನ್ನು, ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವಂಥ ಕೆಲಸ ಇರ್ಬೋದು. ಆಮೇಲೆ ನಾವು ನೀರು ಮತ್ತು ಆಹಾರ ವ್ಯವಸ್ಥೆಗಳಿಗೆ ಏನಾದರೂ ಅವ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಚೇಂಜಸ್ಗಳನ್ನು, ಆ ಚೇಂಜಸ್ಗಳಿಗೆ ಒಂದು ವೇಗವನ್ನು ಹೆಚ್ಚಿಸಲಿಕ್ಕೆ ಒಂದು ವೇದಿಕೆಯಾಗಿ ಇದು ಒಂದು 100 ಮಿಲಿಯನ್ ಫಾರ್ಮರ್ಸ್ ಹೇಳುತ್ತೆ. ಇದು ಎಸ್ಪೆಷಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಒಂದು ಇನಿಷಿಯೇಟಿವ್. ಸೊ ಆನ್ಸರ್ ಇದು 46, ಫಸ್ಟ್ ಸರಿ. ಇದು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ನಾನು, 100 ಮಿಲಿಯನ್ ಫಾರ್ಮರ್ಸ್, 100 ಮಿಲಿಯನ್ ರೈತರು ಅಂತೇಳಿ. ನನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಡಿ, ನೀವು ಬರುತ್ತಿದ್ದು. ಇದು 48ನೇ ಪ್ರಶ್ನೆ. ಇದು ಸ್ವಲ್ಪ ಟಫ್ ಕ್ವಶನ್ ಇದು ಯಾವ ಬುಕ್ದಲ್ಲಿ ಸಿಗಲ್ಲ. ಇದು ನನಗೂ ಕೂಡ ಆಶ್ಚರ್ಯ ಆಯ್ತಿದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೋಸ್ ಎ ಯುನಿಕ್ ರಿಲೇಷನ್ಶಿಪ್ ವಿತ್ ಆ್ಯನ್ ಇನ್ಸೆಕ್ಟ್ ದಟ್ ಹ್ಯಾಸ್ ಕವರ್ಡ್ ವಿತ್ ಇಟ್ ಆ್ಯಂಡ್ ದಟ್ ಈಸ್ ಓನ್ಲಿ ಇನ್ಸೆಕ್ಟ್ ದಟ್ ಕ್ಯಾನ್ ಪೊಲಿನೇಟ್ ದಿಸ್ ಟ್ರೀ ಅಂತ ಕೇಳಿದ್ದಾನೆ. ಅಂದರೆ ಪರಾಗಸ್ಪರ್ಶವನ್ನು ಮಾಡುವಂಥ ಒಂದು ಕೀಟ ಇದು. ಸೊ ಆ ಕೀಟ ಯಾವ ಮರದಲ್ಲಿರುತ್ತೆ ಅಂತ ಕೇಳಿದ್ದಾನೆ. ಅಂದರೆ
ಯಾವುದರ ಅದರೊಂದು ವಿಕಾಸಗೊಂಡ ಕೀಟದೊಂದಿಗೆ ಅನನ್ಯ ಸಂಬಂಧವನ್ನು ತೋರಿಸುವ ಒಂದು ಮರ, ಅದು ತನ್ನ ಒಂದು ಪರಾಗಸ್ಪರ್ಶವನ್ನು ಮಾಡುತ್ತೆ ಆ ಮರದ್ದು ಸಹ ಕೀಟ. ಆ ಕೀಟ ಇರುವಂಥ ಮರ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಅಂದರೆ ಇಲ್ಲಿ ಪರಾಗಸ್ಪರ್ಶ ಕ್ರಿಯೆಯ ಒಂದು ಕೀಟದಿಂದ ಆಗಿ ಆ ಮರ ಏನಾಗುತ್ತೆ, ಪರಾಗಸ್ಪರ್ಶದಿಂದ ಆ ಮರ ಏನಾಗುತ್ತೆ, ಅದರ ಒಂದು ಸ್ಪೀಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಕೀಟದೊಂದಿಗೆ ಅನನ್ಯವಾದ ಸಂಬಂಧವನ್ನು ಹೊಂದಿದೆ, ಅದರೊಂದಿಗೆ ಅದು ವಿಕಾಸಗೊಂಡು ತನ್ನ ಸಂಬಂಧವನ್ನು ತೋರಿಸುತ್ತೆ. ಆ ಮರವು ಆ ಕೀಟದಿಂದ ಪರಾಗಸ್ಪರ್ಶ ಮಾಡುತ್ತೆ. ಈ ಕೀಟದಿಂದ ಏಕೈಕವಾಗಿ ಪರಾಗಸ್ಪರ್ಶ ಮಾಡುವ ಮರ ಅಂದರೆ ಇದು. ಆ ಮರ ಯಾವುದು ಅಂತ ಕೇಳಿದ್ದಾನೆ. ಸೊ ಆ ಮರ ಯಾವುದಲ್ಲ, ಫಿಗ್. ಇದು ಕನ್ನಡದಲ್ಲಿ ಅಂಜೂರ ಹಣ್ಣು ಮರ ಅಂತ, ಫೈಕಾಸ್ ಟ್ರೀಸ್ ಎಲ್ಲ ಇವೆಲ್ಲ. ಸೊ ನೀವು ನೋಡಿರ್ಬೇಕು, ಹಣ್ಣನ್ನು ಓಪನ್ ಮಾಡೋದಕ್ಕೆ ಕೆಲವು ಹುಳಗಳೆಲ್ಲ ಇರ್ತಾವಲ್ವ. ಸೊ ಅದು ರಿಲೇಟೆಡ್ ಆಗಿರ್ಬೋದೇನೋ ಇದು. ಓಕೆ, 49ನೇ ಪ್ರಶ್ನೆ. 49ನೇ ಪ್ರಶ್ನೆ ಏನಿದೆ, ಹೌ ಮೆನಿ ಹ್ಯಾವ್ ಪಾಯ್ಸನಸ್ ಸ್ಪೀಸೀಸ್ ಅಮಾಂಗ್ ದೆಮ್ ಅಂತ ಕೇಳಿದಾನೆ. ಇದರಲ್ಲಿ ವಿಷಕಾರಿ ಜೀವಿಗಳು ಯಾವುವು ಅಂತ, ವಿಷಕಾರಿ ಪ್ರಭೇದಗಳು ಯಾವ ಅಂತ ಕೇಳಿದೆ. ಇಲ್ಲಿ ಬಟರ್ಫ್ಲೈ ಕೊಟ್ಟಿದ್ದಾನೆ, ಚಿಟ್ಟೆಗಳು, ಮೀನುಗಳು, ಫ್ರಾಕ್ಸ್ಗಳು. ಅಂದರೆ ಚಿಟ್ಟೆಗಳಲ್ಲಿ ವಿಷಕಾರಿಗಳು ಚಿಟ್ಟೆಗಳು ಇದ್ದಾವೆ ಅಂತ ಗೊತ್ತಿರಬೇಕು, ಮೀನುಗಳಲ್ಲಿ ವಿಷಕಾರಿ ಮೀನುಗಳು ಅಂತ ಗೊತ್ತಿರಬೇಕು, ಕಪ್ಪೆಗಳಲ್ಲಿ ಸಹ ವಿಷಕಾರಿ ಕಪ್ಪೆಗಳಿದ್ದಾವೆ ಅಂತ ನಮಗೆ ಗೊತ್ತಿದ್ದರೆ ಈ ಮೂರು ಸಹ ಏನು ಪಾಯ್ಸನಸ್ ಸ್ಪೀಸೀಸ್ ಅಂತ ಪ್ರಭೇದಗಳಂತ ನಾವು ಹೇಳ್ಬೋದು. ಸೊ ಆನ್ಸರ್ ಬಂದುಬಿಟ್ಟೋದಕ್ಕೆ ಸಿ. ಏನಪ್ಪ ಅಂದರೆ, ಸೊ ನೀವು ಬಟರ್ಫ್ಲೈ ನೋಡುವಾಗ ಕೆಲವು ಬಟರ್ಫ್ಲೈಗಳು, ಅದು ಮೊನಾರ್ಕ್ ಬಟರ್ಫ್ಲೈ ಅಂತ ಇದೆ, ಅದು ತುಂಬ ಪಾಯ್ಸನಸ್ಸು. ಫಿಶ್ ನೋಡುವಾಗ ನೀವೆಲ್ಲ ಇದರಲ್ಲೇ ನೋಡಿರ್ತೀರಲ್ಲ, ನಿಮ್ಮ ರೀಲ್ಸ್ಗಳಲ್ಲಿ ನೋಡಿರ್ತೀರಿ, ಬಫರ್ ಫಿಶ್ ಅಂತ ಇರುತ್ತೆ, ನೋಡಿರ್ತೀರಿ, ಪಾಯ್ಸನಸ್ ಫಿಶ್ ಅದು. ಓಕೆ, ಬಫರ್ ಫಿಶ್ ಅಂತ ಕರೀತಾರೆ ಅದನ್ನು. ಸೊ ಬಫರ್ ಫಿಶ್, ಸೊ ಅದು ತುಂಬ ಪಾಯ್ಸನಸ್, ದಪ್ಪ ಇರುತ್ತೆ, ನಾವು ಊದ್ಕೊಂತಲ್ಲ ಅದು ಬಫರ್ ಫಿಶ್. ಸೊ ಅದು ಪಾಯ್ಸನಸ್ಸು. ಫ್ರಾಗ್ಗಳ ನೋಡುವಾಗ ನಾವು ಒಂದು ಜನರಲಾಗಿ ಓದುವಾಗ ತುಂಬ ಬ್ರೈಟಾಗಿ ತುಂಬ ಕಲರ್ಫುಲ್ಲಾಗಿ ಇರುವಂಥ ಫ್ರಾಕ್ಸ್ಗಳು ಎಲ್ಲ ಪಾಯ್ಸನಸ್ ಅಂತ ಓದಿರ್ತೀವಿ. ತುಂಬ ಬ್ರೈಟ್ ಅಂದರೆ ಕಲರ್ ತುಂಬ ಬ್ರೈಟಾಗಿ ಆಗಿರ್ತವೆ, ಆ ಕಪ್ಪೆಗಳೆಲ್ಲ ವಿಷಕಾರಿ ಕಪ್ಪೆಗಳೇ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನು, 3 ಪಾಯ್ಸನಸ್ ಸ್ಪೀಸೀಸು. ಸೊ ಆನ್ಸರ್ ಬಂದುಬಿಟ್ಟು ಸಿ. ಸೊ 50ನೇ ಪ್ರಶ್ನೆ. ಇಲ್ಲಿ ಏನು ಕೇಳಿದ್ದಾನೆ, ಆ್ಯಕ್ಚುಲಿ ನೇಟಿವ್ ಇನ್ ಇಂಡಿಯಾ. ಸೊ ಈ ಪ್ರಶ್ನೆನ ಬೇರೆ ಬೇರೆ ಥರ ಎಲ್ಲ ಕೇಳಿದ್ದಾನೆ. ಏನು ಓಲ್ಡ್ ವರ್ಲ್ಡಿಂದ ನ್ಯೂ ವರ್ಲ್ಡಿಗೆ ಬಂದಂಥ ಸ್ಪೀಸೀಸ್ ಯಾವ ಅಂತ ಲಾಸ್ಟ್ ಟೈಮೆಲ್ಲ ಕೇಳಿದ್ದ, ಓಲ್ಡ್ ವರ್ಲ್ಡು ನ್ಯೂ ವರ್ಲ್ಡ್. ಬಟ್ ಇಲ್ಲಿ ನೇಟಿವ್ ಇಂಡಿಯಾದಲ್ಲಿ ಯಾವ ಇದಾವೆ ಅಂತ ಕೇಳಿದ್ದಾನೆ. ಸೊ ಕ್ಯಾಶ್ಯೂ, ಪಪಾಯ, ರೆಡ್ ಸ್ಯಾಂಡರ್ಸ್ ಬಗ್ಗೆ ಕಳೆದ ಎಕ್ಸಾಮಲ್ಲಿ ಸಹ ಕೇಳಿದ, ರಕ್ತಚಂದನದ ಬಗ್ಗೆ ಬೇರೆ ಬೇರೆ ಥರ ಎಲ್ಲ ಕ್ವಶನ್ ಎಲ್ಲ ಕೇಳಿದ್ದಾನೆ. ಸೊ ಇಲ್ಲಿ ಹೌ ಮೆನಿ ಅಬೌಟ್ ಟ್ರೀಸ್ ಆರ್ ಆ್ಯಕ್ಚುಲಿ ನೇಟಿವ್ ಇನ್ ಇಂಡಿಯಾ ಅಂತ ಕೇಳುವಾಗ ಖಂಡಿತ ನೇಟಿವ್ ಇನ್ ಇಂಡಿಯಾ ಅಂದರೆ ರೆಡ್ ಸ್ಯಾಂಡರ್ಸ್ 3. ಯಾವುದು, ಓನ್ಲಿ 1 ಆನ್ಸರ್ ಅದಕ್ಕೆ. ರೆಡ್ ಸ್ಯಾಂಡರ್ಸ್ ಮಾತ್ರ ಇಂಡಿಯಾದ ಒಂದು ನೇಟಿವ್. ಇದು ಎಸ್ಪೆಷಲಿ ಪೂರ್ವ ಘಟ್ಟಗಳಲ್ಲಿ, ಶೇಷಾಚಲಂ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ನೀವು ಪುಷ್ಪ ಫಿಲ್ಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ರಕ್ತಚಂದನ. ಓಕೆ, ಇನ್ನು ಕ್ಯಾಶ್ಯೂ ಯಾವುದೇ ಕಾರಣಕ್ಕೂ ನಮ್ಮ ದೇಶದ್ದಲ್ಲ, ಪಪಾಯ ನಮ್ಮ ದೇಶದ್ದು ಅಲ್ಲ. ಕ್ಯಾಶ್ಯೂ, ಗೋಡಂಬಿ ಖಂಡಿತ ಹೊರಗಡೆ ಒಂದು ಟ್ರೀ. ಪಪಾಯ ನದಿ ಪರಂಗಿ ಸಹ ಹೊರಗಡೆದು. ಸೊ ಗೋಡಂಬಿ ಬಂದಿದ್ದು ಬ್ರೆಜಿಲ್ ದೇಶದಿಂದ, ಪಪಾಯ ಬಂದಿದ್ದು ಮೆಕ್ಸಿಕೋದಿಂದ. ಓಕೆ, ಇವೆರಡು ನೇಟಿವ್ ಆಫ್ ಇಂಡಿಯಾ ಅಲ್ಲ. ನೆಕ್ಸ್ಟ್ 56ನೇ ಪ್ರಶ್ನೆ. ಈ 56ನೇ ಪ್ರಶ್ನೆ ಏನು ಹೇಳುತ್ತಪ್ಪ ಅಂತ ಕೇಳೋದು. ಸೊ ಇದು ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ. ಎಸ್ಪೆಷಲಿ ಈ ಕ್ಲೈಮೇಟ್ ಚೇಂಜ್ ಒಂದು ಬೇಸ್ ಇದು ಯುರೋಪಿಯನ್ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಯುರೋಪಿಯನ್ ಪಾರ್ಲಿಮೆಂಟ್ ಅಪ್ರೂವ್ ದ ನೆಟ್ ಝೀರೋ ಇಂಡಸ್ಟ್ರಿಯಲ್ ಆ್ಯಕ್ಟ್ ರೀಸೆಂಟ್ಲಿ. ಹೌದು, ಇದೊಂದು ಅವ್ರದ್ದು ಒಂದು ದೊಡ್ಡ ಒಂದು ಸಾಧನೆ ಅನ್ಬೋದು ಇದನ್ನು. ಒಂದು ಯುರೋಪ್ ಪಾರ್ಲಿಮೆಂಟ್ ಇತ್ತೀಚೆಗೆ ಒಂದು ನಿವ್ವಳ ಶೂನ್ಯ ಉದ್ಯಮ ಕಾಯ್ದೆಯನ್ನು ಅನುಮೋದಿಸಿತು. ಖಂಡಿತ ಈ ಸ್ಟೇಟ್ಮೆಂಟು ಸರಿ. ದ ಯುರೋಪಿಯನ್ ಯೂನಿಯನ್ ಇಂಟೆಂಡ್ಸ್ ಅಚೀವ್ carbon neutrality by 2040 and therefore aims to be develop all its own clean technology by that time ಅಂತ 2ನೇ ಸ್ಟೇಟ್ಮೆಂಟ್ ಇದೆ. ಖಂಡಿತ ಇಲ್ಲಿ ಏನಾಗುತ್ತೆ ಗೊತ್ತಾ, 2040 ಅಲ್ಲ, ಅದು ಅವ್ರು ಏನು ಮಾಡ್ತಾರಂದರೆ ಆ್ಯಕ್ಚುಲಿ 2050ಗೆ ಆ ಒಂದು ಸಾಧನೆಯನ್ನು ಮಾಡ್ತಾರೆ. ನೆಟ್ ಝೀರೋ ಇಂಡಸ್ಟ್ರಿಯಲ್ ಅಥವಾ ನೆಟ್ ಝೀರೋ ಇಂಡಸ್ಟ್ರಿಯಲಿಟಿ ಅಂದರೆ ಇಲ್ಲಿ ಕಾರ್ಬನ್ ನ್ಯೂಟ್ರಾಲಿಟಿ ಬೈ ಅವರು ದ ಯುರೋಪಿಯನ್ ಯೂನಿಯನ್ ಇಂಟೆಂಡ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ 2040 ಅಲ್ಲ 2050. ಓಕೆ, ಸೊ ಹೀಗಾಗಿ ಇಲ್ಲಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಓಕೆ, ನಮ್ಮ ಇಂಡಿಯಾದ ಈ ಥರ ಒಂದು ಏನು ಕಾರ್ಬನ್ ನ್ಯೂಟ್ರಾಲಿಟಿ ಯಾವಾಗ ಮಾಡ್ಬೇಕು ಅಂದ್ಕೊಂಡ್ರೆ ಅಂದರೆ ನೆಟ್ ಝೀರೋ ಇಂಡಸ್ಟ್ರಿ ಅವರು ಕನ್ಸಿಡರ್ ಮಾಡ್ಬೇಕು ಅಂದ್ಕೊಂಡ್ರೆ ಯಾವಾಗ ಅಚೀವ್ ಮಾಡ್ಬೇಕು ಅಂದ್ಕೊಂಡ್ರೆ 2070 ಇಂಡಿಯಾದ್ದು. ಓಕೆ, ಬಟ್ ಇದು ಒಂದು ತುಂಬ ಇನಿಷಿಯೇಟಿವ್ ಅನಿಸ್ಬೋದು. ಯುರೋಪಿಯನ್ ಪಾರ್ಲಿಮೆಂಟ್ ತೊಗೊಂಡಿರೋದು
ವೆರಿ ಗ್ರೇಟ್ ಇನಿಷಿಯೇಟಿವ್ ಇದು. ದ ನೆಟ್ ಝೀರೋ ಇಂಡಸ್ಟ್ರಿ ಆ್ಯಕ್ಟ್ ತೊಗೊಂಡಿದ್ದಾರಲ್ಲ, ವೆರಿ ಈ ಒಂದು ಜಾಗತಿಕ ತಾಪಮಾನಕ್ಕೆ ಅವ್ರ ನಿರ್ಧಾರ ಒಂದು ದೃಢವಾದ ನಿರ್ಧಾರ ಅಂತ ನಾವು ಹೇಳ್ಬೋದು. ಸೊ ಬಟ್ ಅದನ್ನ ಅಚೀವ್ ಮಾಡಬೇಕಾಗಿರೋದವರು ಅದನ್ನು 2040 2050 ಒಳಗೆ, ಓಕೆ, 2050 ಒಳಗಡೆ ಅವರು ಇಂಗಾಲ ತಟಸ್ಥ ಸಾಧಿಸಲು ಉದ್ದೇಶಿಸಿದೆ. ಸೊ ಅದಕ್ಕಾಗಿ ಅದು ತನ್ನದಾದ ಟೆಕ್ನಾಲಜಿಯನ್ನು ಅಭಿವೃದ್ಧಿಯನ್ನು ಪಡಿಸ್ಕೊಂಡಿದೆ. ಓಕೆ, ಸೊ ಆನ್ಸರ್ ಬಂದುಬಿಟ್ಟು ಸಿ, ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ನೆಕ್ಸ್ಟ್, ಇದು EPA ಬಗ್ಗೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಬಗ್ಗೆ ಕಳೆದ ಒಂದು UPSC ಸಹ ಕೇಳಿದ್ದ. ಏಜೆನ್ಸಿ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂಥೇಳಿ. ಸೊ ಅಕಾರ್ಡಿಂಗ್ ಟು ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ EPA, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಅಂತ ಕೇಳಿ. ಇಲ್ಲಿ ಎಮಿಷನ್ ಅಂದಾಗ ಎಲ್ಲವೂ ಬರ್ತವೆ, ಬಟ್ ಇಲ್ಲಿ ಎಸ್ಪೆಷಲಿ ಲಾರ್ಜೆಸ್ಟ್ ಸೋರ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ನ ಅತಿ ದೊಡ್ಡ ಹೊರಸೂಸುವಿಕೆ ಮೂಲ ಇದರಲ್ಲಿ ಯಾವುದು ಅಂತ ಕೇಳಿದ್ದೇನೆ. ಸೊ ಲೋಕೋಮೋಟಿವ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್, ಶಿಪ್ಸ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಓವರ್ಸ್, ಪವರ್ ಪ್ಲ್ಯಾಂಟ್ಸ್ ಯೂಸಿಂಗ್ ಫಾಸಿಲ್ ಫ್ಯೂಯಲ್ಸ್ ಅಂತ ಕೇಳಿದ್ದಾನೆ. ತುಂಬ ಪ್ರಮಾಣದ ಸಲ್ಫರ್ ಡೈಆಕ್ಸೈಡ್ ಬರೋದು ಈ ಕಲ್ಲಿದ್ದಲುಗಳನ್ನು ನಾವು ಈ ಶಾಖ ಉತ್ಪನ್ನ ಕೇಂದ್ರ ಉಡಿಸಿದಾಗ ಹೈಯೆಸ್ಟ್ ಪ್ರಮಾಣದಲ್ಲಿ ವಾತಾವರಣಕ್ಕೆ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ ಈ ಸ್ಟೇಟ್ಮೆಂಟ್. ಸೊ ಡಿ ಇದಕ್ಕೆ ಆನ್ಸರ್. 89ನೇ ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ ಇದು. ಒಟ್ಟು 17 ಪ್ರಶ್ನೆ ನಾನು ಡಿಸ್ಕಸ್ ಮಾಡ್ದಂಗಾಗುತ್ತೆ. ಇಂಡಿಯಾ ಈಸ್ ದ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಗ್ರೈನ್ ಕೌನ್ಸಿಲ್. ಓಕೆ, ಗ್ರೈನ್ ಕೌನ್ಸಿಲ್ನ ಮೆಂಬರ್ ಅಂತ ಹೇಳಿದ್ದಾನೆ. ಎರಡನೇ ಸ್ಟೇಟ್ಮೆಂಟು, ಎ ಕಂಟ್ರಿ ನೀಡ್ಸ್ ಟು ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಗ್ರೈನ್ ಕೌನ್ಸಿಲ್ ಫಾರ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ರೈಸ್ ಆ್ಯಂಡ್ ವೀಟ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ. ಏನು? ನೈದರ್ 1 ನೈದರ್ 2. ಓಕೆ, ಸೊ ಸಾರಿ, ಆನ್ಸರ್ ಡಿ ಅಲ್ಲ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಎ ಓನ್ಲಿ, 1 ಓನ್ಲಿ ಇದಕ್ಕೆ ಆನ್ಸರ್. ನಾನು ಡಿ ಅಂತ ಹೇಳಿದೆ, ಡಿ ರಾಂಗ್. ಏನಪ್ಪ ಅಂದರೆ ಇಲ್ಲಿ ಇಂಡಿಯಾ ಈಸ್ ದ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಗ್ರೈನ್ ಕೌನ್ಸಿಲ್. ಖಂಡಿತ IGSನ ಕೌನ್ಸಿಲು ಇಂಡಿಯಾ ಒಂದು ಮೆಂಬರ್. ಸೊ ಈ ಸ್ಟೇಟ್ಮೆಂಟು ಸರಿ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಎ ಕಂಟ್ರಿ ನೀಡ್ಸ್ ಟು ಬಿ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಗ್ರೈನ್ ಕೌನ್ಸಿಲ್ ಫಾರ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ರೈಸ್ ಆ್ಯಂಡ್ ವೀಟ್ ಅಂತ ಇದೆ. ಆ ಥರ ಏನಿಲ್ಲ, ಅದೊಂಥರ ಕೋಆಪರೇಷನ್ ಟ್ರೇಡಿಂಗ್ ಅಷ್ಟೇ. ಸೊ ಆ ಥರ ಎಕ್ಸ್ಪೋರ್ಟ್ ಮಾಡಿ ಅಂತ ಏನು ಇಂಪೋರ್ಟಿಂಗ್ ಆಫ್ ರೈಸ್ ಆ್ಯಂಡ್ ವೀಟ್ ಅಂತ ಏನಿಲ್ಲ. ಎ ಕಂಟ್ರಿ ನೀಡ್ಸ್ ಟು ಬಿ ಎ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಅಂದರೆ ಅದಕ್ಕೋಸ್ಕರ ನಾವು ಕೌನ್ಸಿಲ್ ಮೆಂಬರ್ ಆಗ್ಬೇಕಂತ ಏನಿಲ್ಲ, ಬಟ್ ಅದೊಂದು ಕೋಆಪರೇಷನ್ ಟ್ರೇಡಿಂಗ್ ಅಷ್ಟೇ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗು. ಸೊ ಆನ್ಸರ್ ಬಂದುಬಿಟ್ಟು ಎ ಓನ್ಲಿ. ಓಕೆ, ಒಟ್ಟು 89 ಕ್ವೆಶನ್ಗಳು ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ. ಖಂಡಿತ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ನನ್ನ ಬಗ್ಗೆ ಹೇಳೋ ಕ್ಲಾಸಲ್ಲಿ ಕಾಮೆಂಟ್ ಮಾಡಿ. ಏನಾದ್ರು ಹೇಳ್ಬೇಕು ಸರ್ ಖಂಡಿತ ಕಾಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.